20/8/23 ನಿಮ್ಗೊಂದು ಜಿಲ್ಲಾ ಪಂಚಾಯತ್ ಇಂದ ಬರ್ತದೆ ಎಕ್ಸಿಕ್ಯೂಟಿವ್ ಆಫೀಸರ್ ತಿಪ್ಟೂರು 2023 ಆಗಿ 26 ಬಂದೈತೆ. ಎಲ್ಲಿ ಅವ್ರಿಗೆ ಹೇಳಿದಿರಂಗಂತ ಅಲ್ಲಲ್ಲ, ನೀವು ರೈಟಿಂಗ್ ಅಲ್ಲಿ ಕೊಟ್ಟಿರ ಬಾಯಿ ಮಾತಾಗಿ ಹೇಳಿರಾ ಸರ್? ನೀವು ವೇಗಾಗಿ ಮಾತಾಡಬೇಡಿ. ನಿಮಿಷಕ್ಕೆ ನಾನು ಕೇಳಿ ಒಂದು ನಿಮಿಷ. ಅಲ್ಲಿ ಕಲ್ಪ್ರಿಟ್ ಇರೋದು ನಿಮ್ಮ ಪಂಚಾಯಿತಿಯ ಒಬ್ಬ ಬಿಲ್ ಕಲೆಕ್ಟರ್, ಅರ್ಥ ಆಯ್ತಾ? ನಿಮ್ಮ ಇಲಾಖೆಯ ಒಬ್ಬ ನೌಕರರನ್ನ ಅವನು ಪ್ರಮೋಟಿವ್ ಆಗಿ ಪಿಡಿವಾಗಿದ್ದಾನೆ. ಅವನ್ನ ರಕ್ಷಣೆ ಮಾಡಕ್ಕೋಸ್ಕರ 3 ವರ್ಷದಿಂದ ಫೈಲ್ ಇಟ್ಕೊಂಡಿದ್ದೀರಾ. ಇಲ್ಲಿ ಇಷ್ಟೊಂದು ಜನ ಸಂತ್ರಸ್ತರು ಹಾಕಿರ್ತಾರೆ 3-4 ವರ್ಷ. ಮತ್ತೆ ಏನ್ ಮಾಡಿದೀರಾ ಸರ್? ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ ಅದಾ ಸರ್? ನೀವು ನಾನು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ, ಕೇಳಿ. 269 ಅಲ್ಲಿ ಎಷ್ಟು ವರ್ಷ ಆದ್ಮೇಲೆ ಹೇಳೋದು ನೀವು? ಇದು ನಿಮಗೆ ಬಂದೈತಾ ನಮಗೆ ಬಂದೈತಾ? ಇವಾಗ 2 ತರ ಕೆಲಸ ಇರ್ತದೆ, ಒಂದು ಎಕ್ಸಿಕ್ಯೂಟಿವ್, ಒಂದು ಪಾಸಿಟಿವ್ ಜುಡಿಷಿಯಲ್. ಇದು ಪಾಸಿಟಿವ್ ಜುಡಿಷಿಯಲ್ ಡಿಸೈಡ್ ಆಗ್ಬೇಕಾದ್ರೆ ಗೈಡ್ ಮಾಡೋರು ಯಾರು? ನಾನು ನಮ್ಮ ಕಡೆಯಿಂದ ಲೆಟರ್ ಹೋಗಿರ್ತದೆ. ಗೈಡ್ ಮಾಡೋರು ಯಾರು ಸರ್? ಲೆಟರ್ ಹೋಗಿರ್ತದೆ. ಬಂದಿಲ್ಲ, ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿಸ್ತೀನಿ. ಬಂದಿಲ್ಲ, ಅದು ಚೆಕ್ ಮಾಡಿಸ್ತೀನಿ. ಕನ್ಸರ್ವೆನ್ಸಿನೇ ಬಿಡದೆ ಅವನು ಎಂಟೈರ್ ಲ್ಯಾಂಡ್ ಅನ್ನು ಕ್ಲೋಸ್ ಮಾಡ್ಕೊತಾನೆ ಒಬ್ಬ ಬಿಲ್ ಕಲೆಕ್ಟರ್. ಡಾಕ್ಯುಮೆಂಟೇಶನ್ ಟ್ಯಾಂಪರಿಂಗ್ ಮಾಡ್ತಾನೆ. ನಾನು ಚೆಕ್ ಮಾಡಿಸ್ತೀನಿ. ನೀವು ಅವನ ಮೇಲೆ ಒಂದು ನೋಟಿಸು ಕೊಡಲ್ಲ, ಅವನ ವಿಚಾರಣೆಗೂ ಕರೆಯಲ್ಲ. ಸೊಲ್ಯೂಷನ್ ಹ್ಯಾಸ್ ಟು ಗಿವನ್ ಟು ದ ಪಬ್ಲಿಕ್. ನೀವು ನೋಡಿ, ಸಾರ್ವಜನಿಕರು ಎಲ್ಲರೂ ತಿಳ್ಕೊಂಡಿರಲ್ಲ ಕೆಲಸ. ನೋಡಿ, ನಮ್ಮ ಕಡೆಯಿಂದ ಕಳಿಸ್ಕೊಟ್ಟಿರ್ತೀವಿ ವರದಿನ, ಏನಾಗಿದೆ ನಾನು ಚೆಕ್ ಮಾಡಿಸ್ತೀನಿ. ಒಂದು ಕೇಳಿ ಹೇಳಿದ್ರೆ, ಆಮೇಲೆ ಇವ್ರು ಅರ್ಜಿ ಕೊಟ್ಟ ತಕ್ಷಣ ಇವರೇ ಸರಿ ಇದಾರೆ ಅಂತ ಹೇಳಕ್ ಬರಲ್ಲ, ಆತ ತಪ್ಪಿದಾನೆ ಅಂತ ಹೇಳಕ್ ಬರಲ್ಲ. ವಿಚಾರಣೆ ಆಗಬೇಕು. ವಿಚಾರಣೆ ಆಗಿ ಯಾರು ತಪ್ಪಿದ್ದಾರೆ, ಏನಾಗಿದೆ ಆದೇಶ ಆಗ್ತದೆ. ಯಾಕೆ ಮಾಡಿಲ್ಲ 3 ವರ್ಷ? 216 ಅಪ್ಲಿಕೇಶನ್ ಹಾಕಬೇಕ್ರಿ ಅವರು. ಒಂದು ನಿಮಿಷ, ಒಂದು ಸಮಸ್ಯೆ ಬಂದ ಮೇಲೆ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ? ಆಕ್ಟ್ ಏನ್ ಹೇಳುತ್ತೆ ಗೊತ್ತಿಲ್ರಿ? ಆಕ್ಟ್ ಏನ್ ಹೇಳುತ್ತೆ ಗೊತ್ತಿಲ್ರಿ? ಬಾಧಿತರು 1 ತಿಂಗಳೊಳಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದೆ. ಸುಮ್ಮನೆ ಇದು ಪೋಸ್ಟ್ ಆಫೀಸ್ ಲೆಟರಾ? ನಾನ್ ಚೆಕ್ ಮಾಡ್ತೀನಿ, ಕೇಳ್ರಿ. ಪೋಸ್ಟ್ ಆಫೀಸ್ ಲೆಟರ್ ಕೇಳ್ರಿ. 2 ತರ ಇದೆ, ಕ್ಲಿಯರ್ ಕಟ್ ಕೇಳ್ರಿ. ಒಂದು ಎಕ್ಸಿಕ್ಯೂಟಿವ್ ಕೆಲಸ, ಇನ್ನೊಂದು ಕ್ವಾಸಿ ಜುಡಿಷಿಯಲ್ ಕೆಲಸ. ಇದು 216 ಅಲ್ಲಿ ಕ್ವಾಸಿ ಜುಡಿಷಿಯಲ್ ಅಂಡರ್ ಬರ್ತದೆ. ಅವ್ರ ಅಪ್ಲಿಕೇಶನ್ ಹಾಕ್ತಾರೆ. ಸರ್, ಯಾರು ಸರ್ ಜನಸಾಮಾನ್ಯರಿಗೆ ಗೈಡ್ ಮಾಡೋದು? ಆಕ್ಟ್ ಎಲ್ಲ ಐತ್ರಿ ಅದು. ಸರ್, ಆಕ್ಟ್ ನೀವು ಓದಿದ್ದೀರಾ, ಜನಸಾಮಾನ್ಯರು ರೈತರು ಹಳ್ಳಿಲಿಂದ ಓದಿಲ್ಲ. ನೀವು ಎಕ್ಸಿಕ್ಯೂಟಿವ್ ಲೆವೆಲ್ ಮಾತಾಡಬೇಡಿ ಸರ್. ಸರ್, ಅಪರ ಜಿಲ್ಲಾಧಿಕಾರಿಗಳೇ, ಈ ಆಟಿಟ್ಯೂಡ್ ಅನ್ನ ಪಬ್ಲಿಕ್ ಒಪ್ಪಕ್ಕಾಗಲ್ಲ. ಒಂದ್ ನಿಮಿಷ ಸರ್, ಮೋಹನ್ ಸರ್, ಒಂದ್ ನಿಮಿಷ ಸರ್, ಎಂಡಾರ್ಸ್ಮೆಂಟ್ ನಾನು ಕೊಡ್ತೀನಿ ಸರ್. ಇದಲ್ಲ, ದಿಸ್ ಇಸ್ ವರ್ಸ್ಟ್ ಆಟಿಟ್ಯೂಡ್. ಇಲ್ಲ ಬಿಡಿ ಸರ್, ಒಂದ್ ನಿಮಿಷ ಇರಿ ಸರ್. ರೈತರನ್ನ ಏನ್ ಹೇಳ್ತಿದ್ದೀರಾ? 3 ವರ್ಷ ತನಕ ಒಂದು ಪೇಪರ್ ಹಾಕಿದ್ದೀರಾ? ತಿರ್ಗಡಕ್ ದಾರಿಲ್ಲ ಸಂಗ್ ಮಾಡಿದರೆ ಸುತ್ತ ಇರೋನೆಲ್ಲ ಅವ್ರು ಹಸಿ ಮಾಡ್ಕೊಂತವ್ರೆ ಸರ್. ಒಂದ್ ನಿಮಿಷ ಇರಿ, ಎಲ್ರು ಮಾತಾಡ್ಬೇಡಿ ದಯವಿಟ್ಟು. ಎಲ್ರು ಮಾತಾಡ್ಬೇಡಿ, ಮಾತಾಡಕೋಬೇಡಿ ಸರ್. ಮಾತಾಡ್ತಾ ಇದ್ದೀನಿ, ಎಲ್ರು ಮಾತಾಡಿದ್ರೆ ಹೇಳ್ತಾರೆ. ಒಂದ್ ನಿಮಿಷ ಅಲಿಗೇಷನ್ ಅಲ್ಲ, ನೀವು ಮಾತಾಡಿದ್ರೆ ಹೇಳ್ತಾ ಇದ್ದೀವಿ ನಾವು. ಎಕ್ಸಿಕ್ಯೂಟಿವ್ ಹ್ಯುಮಿಲೇಷನ್ ಮಾಡ್ಬೇಕು ಅಂತ ಬಂದಿಲ್ಲ ರೀ, ರೆಸ್ಪೆಕ್ಟ್ ಮಾಡಕ್ ಬಂದಿದೀವಿ ನಾವು. ಗುಡಿಗೊಂಡಳ್ಳಿ ಗ್ರಾಮ ಪಂಚಾಯತ್ ಯಾವನೊಬ್ಬ ಗುಡಿಗೊಂಡಳ್ಳಿ ಪಂಚಾಯತಿನಲ್ಲಿ ಅವನೇ ಬಿಲ್ ಕಲೆಕ್ಟ್ರು. ಊರ್ ತುಂಬಾ ಇರೋ ಜಾಗಗಳನ್ನೆಲ್ಲ ಅವನ ಹೆಂಡತಿ ಹೆಸರಿಗೆ ಈಸೋತ್ ಮಾಡ್ತಾನೆ. ಡಿಮ್ಯಾಂಡ್ ಬುಕ್ ಅಲ್ಲಿ ಡಿಮ್ಯಾಂಡ್ ಬುಕ್ ಹೊರದ್ಬಿಟ್ಟು ಟ್ಯಾಂಪರಿಂಗ್ ಮಾಡ್ತಾನೆ. RTI ಡಾಕ್ಯುಮೆಂಟ್ ಕೊಡ್ತಾರೆ ಸರ್, ಲಭ್ಯವಿಲ್ಲ ದಾಖಲೆಗಳು ಅಂತ. RTI ಲಭ್ಯವಿಲ್ಲ ದಾಖಲೆ ಮಾಡ್ಬೇಕಾ ಬೇಡವಾ? ಎಷ್ಟು ಧೈರ್ಯ ಇವ್ರಿಗೆ? ಸುಮ್ಮನೆ ಅಲ್ಲ, ಡಾಕ್ಯುಮೆಂಟ್ ಇದೆ ಮಾಡ್ರೆ ಮಾತಾಡ್ತಾರೆ. ನೋಬಡಿ ದಾಖಲೆ ಇದ್ದಾರೆ, ಯಾರು ಮಾತಾಡ್ತಾ ಇಲ್ಲ. ನೋಡಿ ಸರ್, ನೀವು ಈ ತರ ಆಟಿಟ್ಯೂಡ್ಗಳನ್ನ ಹೆಂಗ್ ಅಕ್ಸೆಪ್ಟ್ ಮಾಡೋದು?